ಸೊ ಗಾಯ್ಸ್, ಈ ವ್ಲಾಗಲ್ಲಿ ನಾವು ಕಸಿನ್ಸ್ ಎಲ್ಲರೂ ಸೇರ್ಕೊಂಡು ಎಷ್ಟು ಫನ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೋದು. ಅದಕ್ಕಿಂತ ಮುಂಚೆ ನನಗೆ ಇಲ್ಲಿ ನನ್ನ ಫ್ರೆಂಡ್ ಸಿಕ್ಕಲು, ಅವಳನ್ನ ಮಾತಾಡ್ಸೋಣ ಬನ್ನಿ. ಸೊ ಇವಳು ಚೈತನ್ಯ, ಏನು ಅನಿಸ್ತು? ತುಂಬ ಖುಷಿ ಆಯಿತು. ಚಿಕ್ಕ ಮಕ್ಕಳಾಗಿ ಕುಕ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅದರಿಂದ ಬೇರೆಯವರು ನೋಡಿ ಕಲಿಬೇಕು. ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಅಮ್ಮಗೆ ಎಲ್ಲ ಹೆಲ್ಪ್ ಆಗುತ್ತೆ, ಫ್ಯಾಮಿಲಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅಷ್ಟೇ. ತುಂಬ ನೆಕ್ಸ್ಟ್ ಚೆನ್ನಾಗಿರೋ ಇನ್ನು ಮುಂದೆ ಚೆನ್ನಾಗಿರೋ ಬ್ಲಾಗ್ಸ್ ಬರ್ತಿರುತ್ತೆ. ಆಶೀಶ್ ಗೌಡ ನನ್ನ ತಮ್ಮ, ಅವನೊಬ್ಬರೇ ಎಲ್ಲ ಎಡಿಟರ್. ಹಾಂ, ಸಿಹಿ ಬ್ಲಾಗ್ಸ್ ನನ್ನ ತಮ್ಮ ಚೆನ್ನಾಗಿರೋ ಬ್ಲಾಗ್ಸ್ ಮಾಡ್ತಿರ್ತಾನೆ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಸಪೋರ್ಟ್ ಮಾಡಿ. ಸೊ ಇವಾಗ ಪೂಜೆ ಎಲ್ಲ ಮುಗಿದು ಹೋಗ್ತಾ ಮೈಕ್ಲೆ ಆ್ಯಂಡ್ ಇಲ್ಲಿ ಹೋಗ್ಯಾ ಹೇಗಿತ್ತು ಪೂಜೆ ಎಲ್ಲ? ತುಂಬ ಚೆನ್ನಾಗಿತ್ತು. ದೇವರಿಗೆ ಡೆಕೋರೇಷನ್ ಆಗಲಿ ಆ್ಯಂಡ್ ಅಲ್ಲಿ ನಮ್ಮ ಮನೆಯಿಂದ ಬಂದಿದ್ದಾಗಲಿ ಎಲ್ಲ ಒಂಥರ ಮಸ್ತ್ ಎಕ್ಸ್ಪೀರಿಯನ್ಸ್. ಬಟ್ ನಾವೆಲ್ಲ ಇಟ್ಕೊಂಡು ಕೈ ನೋವ್ತದೆ ಅಷ್ಟೇ. ಸಖತ್. ಹೌದು, ಸಾಕಾಗೋಯ್ತು. ಅಲ್ಲಿಂದ ನಾವು ಫಸ್ಟಲ್ಲಿ ಬಂದ್ರಿ, ಹೋಗ್ತಾ ಹೋಗ್ತಾ ನಾವು ಲಾಸ್ಟಿಗೆ ಹೋಗ್ಬಿಟ್ಟು ಎತ್ಕೊಂಡು ವ್ಲಾಗ್ ಮಾಡೆ. ಯಾ ಎಂಜಾಯ್ ಮಾಡ್ತಾವೆ. ವಿ ಆರ್ ವೇಟಿಂಗ್ ಯಾವಾಗ ಎಲ್ಲರೂ ಬರ್ತಾರೋ ಮನೆಗೆ ಅಂತ. ಅಣ್ಣಾರೆಲ್ಲ ಜಾಯ್ನ್ ಆಗ್ತಾರೆ. ಇವಾಗ ಸದ್ಯಕ್ಕೆ ಹೊಟ್ಟೆ ಮನೇಲಿ ಬಿಸಿ ಬಿರಿಯಾನಿ ವೇಟ್ ಆಗ್ತಿದೆ ನಮಗೋಸ್ಕರ. ಸೊ ಹೋಗಿ, ಸೊ ನಿಮಗೂ ಏನೇನು ಮಾಡಿದ್ದಾರೆ ಅಂತ ಎಲ್ಲ ತೋರಿಸ್ತೀವಿ. ಸೊ ಗಾಯ್ಸ್, ನಾವು ಬರೋಷ್ಟರಲ್ಲಿ ಫಿಶ್ ಫ್ರೈ ರೆಡಿ ಮಾಡ್ತಾಯಿದ್ರು. ಆ್ಯಂಡ್ ಈ ಕಡೆ ಆಲ್ರೆಡಿ ಲಾಲಿಪಾಪ್ ಕಬಾಬ್ ರೆಡಿ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಚಿಕನ್ ಫ್ರೈ ಆ್ಯಂಡ್ ನೆಕ್ಸ್ಟ್ ಮಟನ್ ಸಾಂಬಾರ್. ತಟ್ಟೆ ಎಲ್ಲ ಸ್ವಲ್ಪ ಬಿಸಿ ಇತ್ತು ಗಾಯ್ಸ್, ಅದಕ್ಕೆ ನೀಟಾಗಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಚಿಕನ್ ಬಿರಿಯಾನಿ ಇತ್ತು, ಅದು ಚೆನ್ನಾಗಿತ್ತು ಗಾಯ್ಸ್. ಆ್ಯಂಡ್ ನೆಕ್ಸ್ಟ್ ಈರುಳ್ಳಿ, ಸೌತೆಕಾಯಿ, ಎಗ್ ಆ್ಯಂಡ್ ಲೆಮನ್ ಆ್ಯಂಡ್ ಮೊಸರು ಬಜ್ಜಿ ವಿತ್ ಅನ್ನ ರಸಮ್. ಹಲೋ, ಸೊ ಗಾಯ್ಸ್, ಇವಾಗ ನಾವು ಗೇಮ್ಸ್ ಆಡ್ತಾ ಇದ್ದೀವಿ. ಈಗಾಗಲೇ ನಾವು 2 ಟೀಮ್ಸಾಗಿ ಡಿವೈಡ್ ಆಗಿದ್ದೀವಿ. ನಾನು, ಜೀವಿತಾ, ರೂಪಕ, ದಿಲೀಪನ 1 ಟೀಮು. ಆ ಕಡೆ ಜಾನು, ಬಿಂದು ಅಕ್ಕ, ಸಹನಾ ಅಕ್ಕ 1 ಟೀಮು. ಅದೇ ನ್ಯಾಯ ಕೊಡಿಸ್ತಾ ಇದ್ದೀವಿ. ಕೇಳಿಸ್ಕೋಬೇಕು. ಏನಾಗಲಿ ಆಯ್ತಾ? ನಿಮ್ದು ಫೈನಲ್ ಆಯ್ತಾ? ಮ್ಯೂಸಿಕ್ ಕೇಳ್ತಾನೆ, ಅದೇ ಫೈನಲ್ ತಾನೆ. ಬರೀ ಚಲಿಸುವ ಮಾಡೋ ಲೈಫ್ ಮೇಲೆ ಹೇಳಿದ್ರು. 1 hour later. ಗೊತ್ತಿಲ್ಲ.
ತೋರಿಸಿ ನಾನು ಈ ಸಾಂಗ್ ಆದ್ಮೇಲೆ ತೋರಿಸಿ ಶಫಲ್ ಮಾಡಿ ಈ ಸಾಂಗ್ ಆದ್ಮೇಲೆ ಈಗ ಕೇಳಿಸ್ಕೊಂಬಿಡಿ ಇದಾದ್ಮೇಲೆ One eternity later. ದುಃಖಮ್ಮ ಸಿಪಾಯಿ ಮೂವಿ ಅಲ್ಲಿ ಬರ್ತಾ ಇದೆ ಆಯ್ತಾ ಇಲ್ಲೇ ತೋರಿಸಿ ನೋಡಿ ಶಫಲ್ ಕಾಣಿಸ್ತಾ ಇದೆ ಬಟನ್ ಅಲ್ಲ ಆ ಥರ ಏನಿಲ್ಲ ನೆಕ್ಸ್ಟ್ ಸಾಂಗ್ ಯಾವ್ದಾದ್ರು ಗೊತ್ತಾಗಲ್ಲ ಓಕೆ ಓಕೆ ಫಸ್ಟ್ ಇದ್ದಾಗ್ತೇನೆ ನಿಫ್ಟಿ ಮೇಲೆ ಡಿಸ್ಟರ್ಬ್ ಮಾಡ್ತಾರೆ ಇದೇ ಬರ್ತಾ ಇಲ್ಲ ಬಂತು ಸ್ಟಾರ್ಟ್ ಮಾಡಿ ಪುಷ್ಪಕ ವಿಮಾನ ಅಲ್ಲ ಅದೇ ಎತ್ಕೊಂಡು ಬೀಚಲ್ಲಿ ಅಲ್ಲಿ ಬ್ರೋ ಇರ್ತಾರೆ ಅದೇ ಕೃಷ್ಣ ಅದು ಯಾವುದೋ ಅಂಕಲ್ ಆಕಾಶದಲ್ಲಿ ನೀನುಳಾಗಿ ನಾನು ನಿನಗಾಗಿ ಕಾದೆ ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು ಇದೊಂದೇ ಸಾಂಗ್ ಇಷ್ಟ ಬೇಕಾಗಿದೆ ಹೇಳಿದ್ರು ಅವ್ರು ಸಾಂಗ್ ಹೆಸರು ಸೊ ಹಾಯ್ ಗಾಯ್ಸ್. ಸೊ ನಾನು ಸ್ಕೂಲ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಗೋಗ್ಬಿಟ್ಟಿತ್ತು. ಅಷ್ಟರಲ್ಲಿ ಇವರು ಇದು ಆ್ಯಕ್ಚುಲಿ ಫಿಶ್ ಗ್ರಿಲ್ ಮಾಡೋಕ್ಕೆ ಸೆಟಪ್ ಮಾಡ್ಕೊಂಡಿದ್ರು. ಅದಕ್ಕಿಂತ ಮುಂಚೆ ಎಲ್ಲರೂ ಮಾತಾಡ್ಸೋಣ ಬನ್ನಿ. ಸೊ ಗೈಸ್, ಈವ್ನಿಂಗ್ ಸ್ನ್ಯಾಕ್ಗೆ ಗ್ರಿಲ್ ಫಿಶ್ ಮಾಡ್ತಾಯಿದ್ರು. ಅದಕ್ಕೆ ನಾವು ಆ ಒಲೆ ಅಂದರೆ ಹಣ್ಸೋದನ್ನ ರೆಡಿ ಮಾಡ್ಕೊತಿದ್ವಿ. ಅಲ್ಲ ಯಾರ ನೋಡಿದ್ರೆ ಇದೇನೋ ಆಗ್ತಾನೆ ಅಂತ ಹೇಳಿ ಎಲ್ಲ ಓಡಿ ಬರ್ಬೇಕು ಇಲ್ಲಿರೋದು ನೋಡಿ. ಸೊ ಗೈಸ್, ನಾವು ಎಷ್ಟೆಷ್ಟು ಜುಗಾಡ್ ಮಾಡಿ ಟ್ರೈ ಮಾಡಿ ಅಣ್ಸಕ್ಕೆ ನೋಡಿದ್ರಲ್ಲ ಗೈಸ್, ಅಪ್ಪ ಅದಂತೂ ಮರೆಯೋಕ್ಕೆ ಎಲ್ಲ ಆಗಲ್ಲ. ಅದಾದಮೇಲೆ ಕೊನೆಗೂ ಇದು ಅಂಟ್ಕೊಂತು ಗೈಸ್. ಹಾಕ್ಸ್ಕೊಳ ಇಲ್ಲ ಅವ್ರಿಗೆ ಬಿಡಿಸ್ಕೊಡೋದಲ್ಲ ಅದು ಒಂದು ಹಾಕುವ ತಿಳಿಸ್ಬೇಕನ್ನ ಇಲ್ಲ ಸ್ವಲ್ಪ ಅದು ಎಣ್ಣೆ ಬರಬೇಕು. ಅದು ಈಚಕ ಅವಾಗ ಅದು ಬೆಂದದೆ ಅಂತ ಗೊತ್ತಾಗುತ್ತೆ. ಎಣ್ಣೆ ಬರಬೇಕದು. ಸಾಕ್ಬಿಡಪ್ಪಿ.
ತಗೊಳ್ಳಿ. ಅಲೋ ಬನ್ನಿ ಗೈಸ್ ಅವ್ರ ರಿವ್ಯೂ ಕೇಳೋಣ. ಹುಳಿ ಇದೆಯಾ? ನೀವು ಹಂಗೆ ಅಲ್ಲಂತ ಅಲ್ಲಿ ತಾತ ಎಲ್ಲ ತಾತ ಕರಿ ಹಾಂ ಇದೆಯಮ್ಮಲ್ಲ ಲೆಮನ್ ಇನ್ನು ಫ್ರಿಜ್ಜಲ್ಲಿ ಇದೆ. ಮನೆ ಹತ್ರ ಇದ್ರೆ ಹೋಗ್ತದ ಮತ್ತೆ ಇಲ್ಲ 2 ಲೈನ್ ಹಾಕಪ್ಪ ನೀನು ಏನು ಮುಂದೆ ಹಾಕ್ಬಿಟ್ಟು 2 ಲೈನ್ ಹಾಕೋ 4 ಹಾಕ್ಬೋದು ಹೀಗೆ ಹೊಟ್ಟೆ ಅಲ್ಲೇ. ನಾವು ಫಿಶ್ ಗ್ರಿಲ್ಲು ಸ್ನ್ಯಾಕ್ಸ್ ತಿಂದಾದ್ಮೇಲೆ ನಮ್ಮ ಮಾಮಗೆ ನಾನು ಸ್ಕೂಟಿ ಕಲ್ತಿರೋದು ಗೊತ್ತಿರಲಿಲ್ಲ. ಸೊ ನಾನು ಹಂಗೆ ನಮ್ಮ ಮಾಮನ ಒಂದು ರೌಂಡ್ ಕರ್ಕೊಂಡೋಗಿದ್ದೆ. ಮನೆಗೆ ಹೋಗ್ಬೇಕು ಒಂದೇ ಸಲ. ಸೊ ಗೈಸ್ ಊರೆಲ್ಲ ಏನೇನು ಡೆಕೋರೇಷನ್ ಮಾಡಿದ್ರು ಅದನ್ನ ಒಂದು ರೌಂಡ್ ಹಾಕ್ಕೊಂಡು ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಸೊ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ ಹಾಕಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ನಮ್ಮ ಊರಿನ ಜಾತ್ರೆಗೆ. ದಿವಾನ ಮೇಲೆ ಕೂತಿದ್ದಾರೆ ಎಂಟಲ್ಲಿ ದಿವಾನ ಮೇಲೆ ಅಲ್ಲೇ ಔಟ್ ಇವನೇನು ಒಂದಂತಲ್ಲಿ ಬನ್ನಿ ಬನ್ನಿ ಹಂಗೆ ಇಲ್ಲಿ ಬನ್ನಿ ಮೈಗೆ ಹಂಗೆ ಎರಡು ಲೆಫ್ಟ್ 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 ಬ್ಯಾಕ್ 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 ಹಂಗೆ ಹೋಗಿ ಈಗ ಫ್ರಂಟ್ ಔಟ್ ಏಯ್ ನಾನು ಡೋರ್ ಬ್ಯಾಕ್ ಹೋಗು ಹಂಗೆ ಹೋಗು ಮುಂದಕ್ಕೆ ಹೋಗು ಧಾನ್ಯ ಹೋಗು ಸೈಡ್ಗೆ ಹೋಗು ಧಾನ್ಯ ಸೈಡ್ ಕೊಡಗು ಹಿಂದೆ ಕೊಡಗು ಅಲ್ಲಿ ಬ್ಯಾಕ್ ಹೋಗಿ ಧಾನ್ಯ ಬ್ಯಾಕ್ ಹಿಂದೆ ಓಡು ಕುತ್ಕೊಬಿಡು ಅಲ್ಲೇ ಎದ್ದೇಳ್ಬೇಡ ಸೇಫ್ ಅಲ್ಲೇ ಇರು ಮಾತಾಡ ಸೇಫ್ ಅಲ್ಲೇ ಇರು ಧಾನ್ಯ ಹಿಂದೆ ಬಾ ಧಾನ್ಯ ಹಿಂದೆ ಬಾ ಓಡ್ಬಾ ಬಂದ್ಬಿಟ್ಟು ಧಾನ್ಯ ಸುಮ್ಮನೆ ಮಾತಾಡಬಾರ್ದು ಯಾಕೌದಾ
ನೀವು ಮಾತಾಡಬೇಡ್ರಿ, ಸುಮ್ಮನೆ ಅವನೊಬ್ಬನೇ ಓಡಾಡಲಿ ಸುಮ್ಮನೆ. ಅಲ್ಲಿದೆ ನೋಡಿ, ಅಲ್ಲೇ ಬೊಗ್ಗ ಇನ್ನೊಂಚೂರು, ಇನ್ನೂ ಮುಂದಕ್ಕೆ ಹೋಗು, ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗು, ಅಲ್ಲೇ ಮುಂದಕ್ಕೆ ಹೋಗು. ಹಾಂ ತಗೊಳ. ಅಟ್ಲೀಸ್ಟ್ ಸೌಂಡ್ ಆದ್ರೂ ಮಾಡ್ಬೇಕಲ್ಲ. ಸೈಲೆಂಟ್. ಹೇ ಹಂಗೆಲ್ಲ ಮಾಡಬೇಡ್ರಿ ಸುಮ್ಮನೆ. ಅವ್ನು ಓಡ್ ಬಂದು ಹಿಡ್ಕೊಂಡ್ಬಿಡ್ತಾನೆ ತಿರ್ಗಲ್ಲಿ, ಟಚ್ ಮಾಡ್ತಾನೆ ಅವ್ನು ಗೊತ್ತು ಅವನಿಗೆ. ಡೋಂಟ್ ಸೌಂಡ್, ನೋ ಶೌಟ್. ಅಪ್ಪೋ ಧನ್ಯ ಹಿಂದೆ ಹೋಗು, ಧನ್ಯ ಹಿಂದೆ ಹೋಗಿ ಧನ್ಯ ಕುತ್ಕೊಂಬಿಡು, ಅಲ್ಲೇ ಕುತ್ಕೊಂಬಿಡು. ಈಗ ತೆಗೆದ ಹೇ ಧನ್ಯ ಅವ್ನು ಬರ್ತಾನೆ ಇವಾಗ, ಹೋಗಿ. ಸೌಂಡ್ ಮಾಡಲೇಬೇಡ್ರಿ, ಬೆಳಗ್ಗೆ ಗಂಟೆ ಹುಡುಕ್ಲ ಅವನು. ಆಗ ತೆಗೆದ ಇವ್ರ, ಆಗ ನೋಡ್ದ ಇವ್ರ. ಕ್ರಾಸ್ ಆಯ್ತವ, ಒಬ್ಬರನ್ನ ಔಟ್ ಮಾಡಿಲ್ಲ ನೀನು. ಫಾಸ್ಟ್ ಆಯ್ತು ಇವಾಗ ಕಬಡ್ಡಿ ಆಡು. ಏಯ್ ಒಂತಾಗಿರ್ಬೇಕು. ಹಿಂದೆ 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 ಹಿಂದೆ. ಹೌ ನೀನು ರಪ್ ನೋಡಿಬೇಡ, ಸುಮ್ಮನೆ ಹಂಗೆ ಆಡ್ಸ್ಕೊಂಡು ಹೋಗ ಅಷ್ಟೇ. ನಾವೇ ಎಲ್ಲರೂ ಕಣ್ಣ ಮುಂಚಾಲೆ ಆಟ ಮುಗಿಸ್ಮೇಲೆ ನಾವು ಮನೆಗೆ ಹೊರಟ್ವಿ. ಸೊ ನಾನು ಚೂರು ಸ್ಯಾಡ್ ಆಗಿದೆ, ಇಷ್ಟೊಂದು ಬೇಗ ಗೇಮ್ ಆಗೋಯ್ತು ಅಂತ. ನಾವು ಆ್ಯಕ್ಚುಲಿ 2 ಅವರ್ 3 ಅವರ್ ಆಟ ಆಡ್ತೀವಿ. ಸೊ ಗೈಸ್, ನೀವು ಈ ವಿಡಿಯೋನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.